ಮುಖ್ಯ ಅತಿಥಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆದಂಥ ಶ್ರೀ ನಿರಂಜನ ವಾನಳ್ಳಿ ಅವರೇ, ಅಶೋಕ್ ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, I declare graduation day open. ಈ ದಿನ ನಿಜಕ್ಕೂ ಕೂಡ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ದಿನ. ಅಮರಜ್ಯೋತಿ ಶಾಲೆ 1999ರಲ್ಲಿ ಮತ್ತು 2000 ಇಸ್ವಿನಲ್ಲಿ ಒಂದು ಸಣ್ಣ, ದಯವಿಟ್ಟು ಯಾರು ಮಾತಾಡಬಾರ್ದು, ಗೊತ್ತಾಗಲ್ವಾ ನಿಮಗೆ? ಯಾರೋ ಮಾತಾಡಬೇಕಾದ್ರೂ ದಯವಿಟ್ಟು ಎದ್ದು ಆಚೆ ಹೋಗಿ. ಹೇಳಿದ್ ಕೇಳಿಸ್ತಾ ಇದೆಯಾ? ಯು ಹ್ಯಾವ್ ಕಮ್ ಫಾರ್ ಎ ಪರ್ಪಸ್. ಸುಮಾರು 25 ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾಯಿತು. ಕೇವಲ 23 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಹದಾಕಾರವಾಗಿ ಬೆಳೀತಾ ಹೋಯಿತು. 2006-07ರಲ್ಲಿ ಈ ಕಾಲೇಜಿನಲ್ಲಿ ಪ್ರಥಮ PUC ಪ್ರಾರಂಭ ಆಯಿತು. 2018ರಲ್ಲಿ ಡಿಗ್ರಿ ಕಾಲೇಜನ್ನು BSc ಮತ್ತು BCom ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ 3 ಬ್ಯಾಚು ನಮ್ಮ ಶಾಲೆಯಿಂದ ಹೊರಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ ಬಹಳ ಉತ್ತಮವಾಗಿ ಬಂದಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ. ಹೈಸ್ಕೂಲ್ ಸೆಕ್ಷನ್ನಲ್ಲಂತೂ ಇದುವರೆಗೂ ಕೂಡ ಸುಮಾರು 18 ವರ್ಷಗಳಿಂದ ನಮ್ಮಲ್ಲಿನ SSLC ಫಲಿತಾಂಶದಲ್ಲಿ 100ಕ್ಕೆ 100 ಫಲಿತಾಂಶಗಳನ್ನು 18 ವರ್ಷಗಳು ಕೂಡ ಪಡೆದುಕೊಂಡ್ರು ಒಂದು ಹಿರಿಮೆ ನಮ್ಮ ಅಮರಜ್ಯೋತಿ ಶಾಲೆ. ಒಂದು ಬಾರಿ ಅಂತೂ ನಮ್ಮ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ. ಹಾಗೆ ಅಲ್ಲ, ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂಥವರು. ಸರಿಗಮಪ ಜಿ ಕನ್ನಡ ಟಿವಿನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಒಳಗೊಂಡಂಥ ನಮ್ಮ ಶಾಲೆ ಮುಳಬಾಗಿಲು ತಾಲೂಕಿನಲ್ಲೇ ಅಲ್ಲ, ಜಿಲ್ಲೆಯಾದ್ಯಂತ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡಿದೆ ಅಂತಂದರೆ ತಪ್ಪಾಗಲಾರದು. ಬಂಧುಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನು ಮತ್ತು ಪದವಿ ಪ್ರದಾನ ಸಮಾರಂಭವನ್ನು ನಡೆಸ್ತಾ ಇರತಕ್ಕಂಥದ್ದು. ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ವಿಚಾರ. ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೋಟೋಕಾಲ್ಸ್ ಅಂತ ಏನಂತಾರೆ ಅದನ್ನು ನಮ್ಮ ವೈಸ್ ಚಾನ್ಸಲರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಥಮ ಘಟಿಕೋತ್ಸವ ಆಗಿರೋದ್ರಿಂದ ನಾವು ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಯಾಗಿ ಅಳವಡಿಸ್ಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ.
ಬಂಧುಗಳೇ, ನೀವು ಪದವಿಯನ್ನು ಪಡಿತಾ ಇದ್ದೀರಿ. ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆಗೆ ಏನು ಭೂಷಣ? ನೀವೀಗ ಮಾತಾಡ್ತಾ ಇದ್ದೀರಲ್ಲ, ಅದು ಭೂಷಣ ಅಲ್ಲ. ಅದು ನಿಮಗೆ ಸಂಯಮ ಬೇಕು. ಮತ್ತು ವಿದ್ಯೆಯಿಂದ ನೀವು ಏನು ಕಲಿಬೇಕು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸಹನೆ, ಸಂಯಮ ಮತ್ತು ಕಾರ್ಯತತ್ಪರತೆ, ಕಾರ್ಯದಕ್ಷತೆ ಮತ್ತು ಇನ್ನೂ ಅನೇಕ ಸಂಸ್ಕಾರ, ಸಹನೆ ಎಲ್ಲ ಕೂಡ ಬಹಳಷ್ಟು ಅವಶ್ಯಕ. ಈಚಿನ ದಿನಗಳಲ್ಲಿ ಇವೆಲ್ಲ ಕೂಡ ನಮ್ಮ ಯುವಜನರಲ್ಲಿ ಮಾಯ ಆಗ್ತಾ ಇದೆ. ಆಗಲೇ ಯಾರೋ ನೋಡಿದೆ, ಸಿಳ್ಳೆ ಹೊಡಿತಾ ಇದ್ರು. ಇದು ಸಿಳ್ಳೆ ಹೊಡೆಯುವಂಥ ಫಂಕ್ಷನ್ ಅಲ್ಲ. ಇದು ಗಂಭೀರವಾಗಿ ನೀವೊಬ್ಬ ಪದವಿಯನ್ನು ಪಡಿತಾ ಇರ್ತಕ್ಕಂಥವರು ಗಾಂಭೀರ್ಯವಾಗಿರ್ತಕ್ಕಂಥ ಒಂದು ಸಮಾರಂಭ ಇದು. ಯಾಕೆಂದರೆ ಗಣ್ಯರು ಆಗಮಿಸಿದ್ದಾರೆ, ಅವ್ರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿರ್ತದೆ. ಇಷ್ಟೆಲ್ಲರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅವರ ಸಮಯದ ಪ್ರಜ್ಞೆಯನ್ನು ನೀವು ಕೂಡ ಅರ್ಥಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಪದವಿ ನೀವು ಪಡ್ಕೊಂಡ್ರೆ ಬರೀ ಸಾಲದು. ಪದವಿ ಜೊತೆಗೆ ಇನ್ನು ಅನೇಕ ವಿಚಾರಗಳನ್ನು ನೀವು ತಿಳ್ಕೋಬೇಕಾಗ್ತದೆ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದೇ ರೀತಿ ಈಗೇನು ಪ್ರಶಸ್ತಿ ಪ್ರದಾನ ತಗೊಳ್ತಾ ಇದ್ದೀರೋ, ಈ ದೇಶದ ಭವಿಷ್ಯವನ್ನು ನೀವು ಕಟ್ಟೋದಕ್ಕೆ ಹೊರಟ್ರಂಥವ್ರು. ನಿಮ್ಮ ಕೈಯಲ್ಲೇ ಭವಿಷ್ಯ ಯಾವ ರೀತಿ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು. ನೀವು ದಾರಿದೀಪ ಆಗಬೇಕು. ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ. ನೀವು ನಿಮ್ಮನ್ನು ನೋಡಿ ನಂತರ ಅವರು ಕಲಿಬೇಕಾಗ್ತದೆ. ಈ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ. ಇವತ್ತು ನಾನು ಸಂಸ್ಕಾರವಂತನಾಗ್ತೀನಿ, ವಿನಯವಂತನಾಗ್ತೀನಿ, ವಿದ್ಯೆಗೆ ಗೌರವ ಕೊಡ್ತೀನಿ, ಆತ್ಮಸಾಕ್ಷಿಯಾಗಿ ನಾನು ಈ ದೇಶದ ಅಭಿವೃದ್ಧಿಗೆ ದುಡಿತೀನಿ ಅಂತೇಳಿ ಪಣ ತೊಡಬೇಕಾಗ್ತದೆ. ಹಾಗೇನೆ ಇವತ್ತು ಯಾರ್ಯಾರು ಪದವಿ ಪಡ್ಕೊಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಎಲ್ಲೋದ್ರೂ ಕೂಡ ನೀವು ಎಲ್ಲಾದರೂ ಇರಿ ಮಾಡ್ಕೋಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು. ನೀ ಕರ್ನಾಟಕದವನಾಗಿರು, ಕರ್ನಾಟಕದಲ್ಲಿ ಕೋಲಾರದವನಾಗಿರು, ಕೋಲಾರದಲ್ಲಿ ಮುಳುಬಾಗಿಲಿನವರಾಗಿರು. ಜೊತೆಗೆ ಇನ್ನೊಂದು ಹೇಳಿಲ್ಲ, ನೀವು ಅಮರಜ್ಯೋತಿಯವನಾಗಿರು. ಅಮರಜ್ಯೋತಿ ಶಾಲೆ ವಿದ್ಯಾರ್ಥಿ ಅಂದರೆ ಎಲ್ಲರೂ ಕೂಡ ಮೆಚ್ಕೋಬೇಕು. ಯಾರು ನೋಡಿದ್ರು ಕೂಡ ಅಮರಜ್ಯೋತಿ ವಿದ್ಯಾರ್ಥಿ ಅಂದರೆ ಗೌರವ ಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರವರ್ತನೆ ಇರಬೇಕು. ನಾನು ನಿಮ್ಮ ಒಂದು ಪ್ರವರ್ತನೆ, ನಿಮ್ಮ ಬಿಹೇವಿಯರು, ನಿಮ್ಮ ಇದು ಎಲ್ಲ ಕೂಡ ಜನರು ಮೆಚ್ಚೋರಂಥ ರೀತಿ ಇರಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.